ಹೇಳ್ತೀರಿ 10 ವರ್ಷಗಳಲ್ಲಿ ಉತ್ತರ ಹೋದ್ರಿ ಕರ್ನಾಟಕ ಕೇವಲ 100 ಗಂಟೆ ಮಾಡಿದ್ದಾರೆ. ಒಂದ್ ನಿಮಿಷ ಪೂಜಾರಿ ಕೇಳ್ತೀರಿ ಬೆಳಕು ಚೆಲ್ಲುವಂತಹದ್ದು ಕೇಳ್ತೀರಿ ನೋಡಿ. ಸೋಮವಾರ ಮಂಗಳವಾರ ನಾನು ಇದ್ರ ಸಲ ರಿಸರ್ವ್ ಮಾಡಿ ನಾನು ನಿಮ್ಗೆ ಅಜೆಂಡಾದಾಗ ಕಳ್ಸೀನಿ. ಏನು ಇದು ಯಾವುದೋ ಅಪ್ಪರ್ ಕೃಷ್ಣದ್ದು ಮತ್ತು ಮಾದಾಯ್ದು ಸೋಮವಾರ ಮಂಗಳವಾರ 2 ದಿವಸ ಇದಾಗ ಕ್ವಶನ್ ಮಾಡೋಣ ಅಂತ ಹೇಳಿ ಈ 0 ಅವರ್ ತಂದಿರಿ. ಇವರು ಹೇಳಿದ್ರು ಪಾಯಿಂಟ್ ಆಫ್ ಆರ್ಡರ್ದು. ನಿಜವಾಗಿ ಹೇಳ್ತೀನಿ, ಯಾವ ರೀತಿಯಿಂದ ಇದರಲ್ಲಿ ನಿಯಮಗಳಿಲ್ಲ. 0 ಅವರ್ದಲ್ಲಿ ಮಾತಾಡೋದು, ಅವ್ರು ಓದೋದು ಮುಗೀತಿ. ಉತ್ತರವನ್ನು ಕೊಡುವಂಥದ್ದು ಆಮೇಲೆ ಕೊಡ್ತಾರೆ. ಒಂದೊಂದು ಸರಿ ಉತ್ತರ ಕೊಡಬೇಕಾದ್ರೆ ಸಂಬಂಧಪಟ್ಟದ ಮಂತ್ರಿಗಳು ಉತ್ತರ ಕೊಡುವಂಥದ್ದು ಪ್ರಯೋಜನ ಐತಿ. ಅದಕ್ಕೆ ಹೇಳಿದೆ ನಾನು, ಇದನ್ನೇನಂದ್ರೆ ಈ ಗಲಾಟೆಯನ್ನು ಸೌಜನ್ಯದಿಂದ ಮುಗಿಲಿ ಅನ್ನುವಂಥ ದೃಷ್ಟಿಯಿಂದ ಕಾನೂನನ್ನು ನಾನು ಮಾರ್ಪಾಡು ಮಾಡಿ ನಾನು ಕೊಟ್ಟಿದ್ದೀನಿ. ನನ್ನ ಅಧಿಕಾರದಿಂದ ನಾನು ಕೊಟ್ಟಿದ್ದೀನಿ. ಏನಂದ್ರೆ ಇದೊಂದು ಟಿಕ್ಲಿಶ್ ಇಶ್ಯೂ ಐತಿ, ರಾಜ್ಯದಲ್ಲಿ ಮತ್ತೆ ಅದು ಗಲಾಟೆ ಆಗೋದು ಒಳ್ಳೇದಾಗಲ್ಲ ಅನ್ನೋದು ಕೊಟ್ಟಿದ್ದೀನಿ. ಎಲ್ಲರೂ ಮಾತ್ರ ನಾ ಏನು ಮಾಡ್ಬೇಕು, ನೀವು ಹೇಳಿ ನನಗೆ ಗೌಸ್ ಹೆಂಗೆ ನಡೆಸ್ಬೇಕು. ಒಂದೇನ ಮಾತಾಡ್ತೀವಿ ಭೋಜೇಗೌಡ ನೀ ಏನು ಮಾತಾಡಿ ನೆನಪಿಟ್ಕೋಟ, ಏನು ಮಾತಾಡ್ತೀನಿ ನೋಡ್ಕೊಂಡು. ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಅಲ್ಲಿ ಆಗುವಂತ ಸ್ಥಿತಿ ಬರಬಾರ್ದು, ಅಲ್ಲಿ ಅದೇ ಆಗುವಂತ ಸ್ಥಿತಿ ಬರಬಾರ್ದು. ದಯಮಾಡಿ ಚರ್ಚೆಗೆ ಅವಕಾಶ ಮಾಡಿಕೊಟ್ಟು ಕೂಡ ನೀವೆಲ್ಲ ವ್ಯವಸ್ಥೆ ಸರ್ಕಾರ ಹುಡುಕಿ ಅಲ್ಲ. ನಿಮ್ಮ ಜನ ಎಲ್ಲ ಒಳಗೆ ಕರ್ಕೊಂಡ್ಬಿಡಿ, ನಾ ಹೇಳ್ತೀನಿ ಮತ್ತೆ ಕೊಟ್ಟಿನಿ. ಈಗ ಮಾತಾಡಕ್ಕೆ ಭೋಜೇಗೌಡ್ರ ನನಗೂ ಮಾತಾಡೋಕೆ ಬರ್ತೈತ್ರಿ, ನನಗೂ ಮಾತಾಡ ಕೇಳಿ. ಸ್ವಾಗತ ಮಾಡ್ತಾ ಇದ್ದೀವಿ. ಸದನವನ್ನು ನಡೆಸಬೇಕಾದ್ರೆ ಬಹಳಷ್ಟು ವಿಚಾರ ಮಾಡ್ತೀನಿ ನಾನು. ನನಗೂ ಗೊತ್ತೈತಿ. 18 ಜನ ಮುಖ್ಯಮಂತ್ರಿಗಳು ನೋಡೀನಿ, ನಾನೆಲ್ಲ ಸದನ ನೋಡೀನಿ. ಹೆಂಗೆ ನಡೆಸ್ಬೇಕು ನನಗೆ ಗೊತ್ತೈತಿ. ನನ್ನದೇ ಆದಂಥ ರೀತಿ ನಾ ಹೇಳಿದ್ರೆ ಭಾಳ ನೋವಾಗ್ತೈತಿ ನಿಮಗೆ. ಅಲ್ಲಲ್ಲ, ಏನು ಬೇಕಾದ ಮಾತಾಡ ಬರ್ತೈತಿ, ನನಗೂ ಬರ್ತೈತಿ, ಮಾತಾಡಬಾರ್ದದು. ಇವತ್ತು 0 ಅವರ್ದಲ್ಲಿ ಕಾನೂನು ಪ್ರಕಾರ ಏನೈತೆ ಹೇಳಿ ನನಗೆ ಚರ್ಚೆಗೆ ಅವಕಾಶ ಕೊಡೋಕ್ಕಿದೆಯಾ? ಇದು ಟಿಕ್ಲಿಶ್ ಇಶ್ಯೂ ಐತಿ, ರಾಜ್ಯ ತುಂಬ ಇದಾಗಬಾರ್ದು, ನಾಳೆ ಆ್ಯಂಡ್ ಆರ್ಡರ್ ಹಾಳಾಗಬಾರ್ದು ಅನ್ನೋದಕ್ಕೆ ನನ್ನ ಅಧಿಕಾರವನ್ನು ಆ್ಯಕ್ಚುಲಿ ನೀವು ಹೇಳ್ಬೇಕಂತ ಗಡ್ತಕ್ಕೆ ದುರುಪಯೋಗ ಮಾಡ್ಕೊಂಡು ನಾನು ಮಾಡ್ಕೊಂಡು ಕೊಟ್ಟಿದ್ದೀನಿ. ಕೊಟ್ಟರೆ ಅರ್ಥ ಮಾಡ್ಕೋಬೇಕಲ್ಲ. ಎಲ್ಲರೂ ಹುಯ್ಯತ್ತೆ ಎದ್ದು ನಿಲ್ತೀರಿ. ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಒಬ್ಬರು ಹೇಳ್ಬೇಕು, ಕೈ ಮಾಡಿ ಕೇಳಬೇಕು, ಪದ್ಧತಿ ಬೇಡ. ಇದು ಸದನ ಅಂತಾರೆ. ಇದಕ್ಕೆ ಒಂದು ವಾರದಿಂದ ಶಂಕ ಹೊಡ್ಕೋತ ಬಂದಿ ನಾನು. ಈ ರೀತಿ ಮೇಲ್ಮಡೆ ಹಿಂಗೆ ಹೋಗುತ್ತೆ, ಹಿಂಗಾಗ್ತಿದೆ, ಮುನ್ಸಿಪಾಲಿಟಿ ಆಗ್ತಿದೆ ಎಲ್ಲ ಹೇಳಿನಿ. ಮತ್ತು ಅಲ್ಲಿಗೆ ತಂದು ನಾ ಏನು ಮಾಡಲಿ ಹೇಳಿ? ಸಭಾಧ್ಯಕ್ಷರ ಕೇಳ್ಬೇಕಲ್ಲ ನನ್ನ ಮಾತು ಕೇಳ್ಬೇಕಲ್ಲ. ಎಲ್ಲಿ ಕೇಳ್ತೀರಿ? ಸಭಾಧ್ಯಕ್ಷರೇ, ದುರುಪಯೋಗ ಅಂತ ಹೇಳ್ಬೇಡಿ. ತಾವು ತಮ್ಮ ಅಧಿಕಾರವನ್ನು ಚಲಾಯಿಸಿದ್ರೆ ನಾವು ಒಪ್ಕೊಂಡಿದ್ದೇವೆ, ಅದಕ್ಕೆ ಆಕ್ಷೇಪ ಚಲಾಯಿಸಬೇಕಾಗುತ್ತೆ. ದುರುಪಯೋಗ ಅಂತ ಹೇಳ್ಬೇಡಿ. ಗಂಭೀರವಾದ ವಿಚಾರ ಇದೆ, ಅದನ್ನ ಚರ್ಚೆಗೆ ಅವಕಾಶ ಕೊಟ್ಟಿದ್ದೀನಿ, ನಾವೆಲ್ಲ ಸ್ವಾಗತ ಮಾಡ್ತೀವಿ. ಆದ್ರೆ ಅದೇ ನಿಯಮಾವಳಿ ಬೇರೆ ಸಂದರ್ಭದಲ್ಲೂ ಸಹ ಅನುಷ್ಠಾನಕ್ಕೆ ಬರಲಿ ಅಂತ ಕೇಳ್ತೀವಿ. ನೀವು ಡಿಸಿಷನ್ ತಗೊಳ್ಳಿ. ಆ ದುರುಪಯೋಗ ಅನ್ನೋದು ಕಡದಿಂದ ದಯವಿಟ್ಟು ತೆಗೆದುಬಿಡಿ. ರೇರ್ ಅಂಡ್ ರೇರೆಸ್ಟ್ ಕೇಸಲ್ಲಿ ಕೊಡ್ಬೇಕಾಗತ್ತೆ. ಇಂಥ ಸಮಯ ಕೊಟ್ಟಿದ್ದೀರಿ. ಎಷ್ಟು ಸರಿ ಮಾತಾಡ್ತೀರಿ ನೀವು? ಎಷ್ಟು ಸರಿ ಮಾತಾಡ್ತೀರಿ? ಎಷ್ಟು ಸರಿ ಮಾತಾಡ್ತೀರಿ ನೀವು? ಅಲ್ಲ, ಈಗ ಮತ್ತೆ ನಾಳೆ ವಿಷಯ ಕಳಿಸಿರಿ, ಅದ್ರ ಮೇಲೆ ಅವ್ರು ಏನು ಅಧ್ಯಕ್ಷರು ಮಾಡ್ತಾರ ಬಂದ್ಬಿಡಿ. ದಯಮಾಡಿ ಮುಂದಿನ ವಿಷಯ ತಗೊಳ್ಳೋಣ ಅಂತ. ಅಲ್ಲ, ನೀವು ಹೆಂಗಂದ್ರು ಈಗ ವಿಷಯ ಕಳಿಸಿದಿರಿ, ನಮಗೆ ನಾಳೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಿ ಅಂತ. ಪಾಟೀಲ್ರ ಒಂದು ನಿಮಿಷ ಓದ್ತೀನಿ ನೋಡಿ. ಒಂದು ನಿಮಿಷ 8 ಮಂದಿ ನೋಟಿಸ್ ಕೊಟ್ಟಾರ. ನಿರಾಣಿ ಅನ್ನುವಂಥ ಪರ್ದಪ್ಪ ಮತ್ತು ಇತರರು. ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜವು ಕಳೆದ 32 ವರ್ಷಗಳಿಂದ ಸತತವಾಗಿ ಹೋರಾಟ ನಡೆಸುತ್ತಾ ಬಂದಿದ್ದರೂ ಸಹ ಸರ್ಕಾರವು ಆರಂಭದಿಂದ ಬೇಡಿಕೆ ಇಟ್ಟರೂ ಸಹ ಸ್ಪಂದಿಸಿ ಸರ್ಕಾರವು ಹೋರಾಟದ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡುವ ಮೂಲಕ ಲಾಠಿಚಾರ್ಜ್ ನಡೆಸಿ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ಮಾಡಿದೆ. ಸಾಮಾಜಿಕ ನ್ಯಾಯದಡಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಬರೋವರೆಗೆ 2 ಮೀಸಲಾತಿ ನ್ಯಾಯ ನೀಡುವ ವಿಚಾರವನ್ನು ನಿಯಮ 72ರ ಮೇರೆಗೆ ಗಮನ ಸೆಳೆಯಲು ಬಯಸುತ್ತೇನೆ ಅಂತ ಕೊಟ್ಟಾರೆ. 8 ಜನ ಸಹಿ ಮಾಡ್ಯಾರ. ಇದಕ್ಕೆ ನಾನು ನಾಳೆ ಕೊಡ್ತೀನಿ, ಚರ್ಚೆ ಮಾಡಿದ್ರೆ ಚರ್ಚೆ ಮಾಡಿ ನಾಳೆ ಕೊಡ್ತೀನಿ. ಅಲ್ಲಲ್ಲ, ಇಷ್ಟೆಲ್ಲ ಆಗಿದೆ, ಇಷ್ಟೆಲ್ಲ ಆದ್ರೂ ಮತ್ತೆ ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಅರ್ಜಿ. ಬ್ಯಾಡ್ ನೀವು ಮಾಡ್ತೀವಿ ಅಂದ್ರೆ ಮಾಡಿ, ಇಲ್ಲ ಅಂದ್ರೆ ಬಿಡಿ. ನಿಮಗೆ ಸ್ವತಂತ್ರ ಐತಿ. ಚರ್ಚೆ ಮಾಡಿ ಸರ್ಕಾರ ಉತ್ತರ ಕೊಡ.